ಈ ರೌಡಿ ಬೇಬಿನೇ ದಿನ ಪೂರ್ತಿ ನಿಲ್ಲಿಸ್ತೀರಾ? ನಿಮ್ಮೆಲ್ಲರಿಗೂ ಈ ರೌಡಿ ಬೇಬಿ ಏನು ಅಂತ ತೋರಿಸ್ತೀನಿ. ಅಯ್ಯೋ ದೇವ್ರೆ, ಇದೆಲ್ಲ ರೌಡಿ ಬೇಬಿ ಮಾಡಿರೋ ಕೆಲಸನೇ. ಎಲ್ಲಿ ಅವಳು ರೌಡಿ ಬೇಬಿ? ರಾಮ ತನಿನನ ಓದ್ಲ ಹಿತವಚನ ಡ್ರಾಮ ತನಿನ. ನಮಸ್ಕಾರ ಗಂಗಮ್ಮ. ಈ ಶಾಲೆಯಲ್ಲಿ ಇಷ್ಟು ಬೇಗ ಆಟದ ಅವಧಿ ಶುರು ಆಗುತ್ತಾ? ಇಲ್ಲ ಮೇಡಮ್ ಅವ್ರೆ. ಮತ್ತೆ ಅದು ಮೇಡಮ್, ಸದ್ದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ಮಾತಾಡೋ ಗುರು ಇವಳು. ಕನ್ನಡಿಗೆ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ಮಾತಾಡೋ ರೌಡಿ ಬೇಬಿ ಇವಳು. ಇವತ್ತು ನಮ್ ದುಡ್ಡು ವಸೂಲಿ ಆಗೋವರೆಗೂ ಇವ್ರನ್ನ ಬಿಡಬಾರ್ದು. ಸಾಮಾನ್ ತೆಗೆದು ಹಚ್ಕಾಗ. ನನ್ನ ಮಾತು ಕೇಳಿ. ನೀವು ಈ ರೀತಿ ಎಲ್ಲ ಮಾಡಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ?
ನನ್ನ ಮಗ ನಾಳೆನೆ ಬಂದ್ಬಿಡ್ತಾನೆ, ನಿಮ್ಮ ಸಾಲನೆಲ್ಲ ತೀರಿಸ್ತಾನೆ, ದುಡ್ಡು ಕೊಟ್ಬಿಡ್ತಾನೆ. ಏ ಸಾಕು ಸುಮ್ಮನಿರಮ್ಮ. ನಾಳೆ ನಾಳೆ ಅಂತ ಎಷ್ಟು ಕಾಯೋದು ನಾವು? ಕಾಯೋದಕ್ಕೂ ಒಂದು ಮಿತಿ ಇದೆ, ಚೆನ್ನಾಗಿ ತಿಳ್ಕೊ. ಓ, ನಮ್ಮ ದುಡ್ಡು ನಮ್ಮ ಕೊಡಕ್ಕೆ ನಾವಿರೋದು ಹಂಗೆ ಹಚ್ಬೇಕಾ? ಒಳ್ಳೆ ಸುಮಾನೆ ಇದು. ಅಲ್ಲ, ಅದೇನ್ ಸಾಲ ತಗೊಂಡ್ರು ಸಾಲ ತೀರ್ಸೋ ಯೋಗ್ಯತೆ ಇದೆ ಇಲ್ವೋ ಎಷ್ಟು ಮಾಡಿ ಸಾಲ ಮಾಡಬೇಕಾಗಿತ್ತು. ನೋಡಿ, ಇನ್ನ ಕಾಯಕ್ಕಾಗಲ್ಲ. ಏನ್ ಮಕ್ಕ ಏನ್ ನೋಡ್ತೀರಾ? ಸಾಮಾನ್ ತಗೊಂಡು ಹಚ್ಕಾಗ್ರ. ದಯವಿಟ್ಟು ನೋಡಿ ಅಣ್ಣ, ನಮ್ಮ ಅರ್ಜುನ್ ಅಣ್ಣ ದುಬೈಗೆ ಹೋಗಿದ್ದಾನೆ. ಪ್ಲೀಸ್ ಅವ್ನು ಬರೋ ತನಕ ವೇಟ್ ಮಾಡಿ. ಅವ್ನು ಬರುವಾಗ ತುಂಬಾ ದುಡ್ಡು ತಗೋ ಬರ್ತಾನೆ, ನಿಮ್ ಸಾಲ ಎಲ್ಲ ತೀರಿಸ್ತಾನೆ ಅಣ್ಣ. ಓ, ಇಲ್ಲಿ ಸಾಲ ಮಾಡಿ ದುಬೈಗೆ ಹೊಂಟೋಗಣ ತಲೆ ಮರ್ಸ್ಕೊಳಕ್ಕೆ? ನಮ್ಮೂರಲ್ಲಿದ್ರೆ ಯಾರಾದ್ರೂ ಗೊತ್ತಾಗ್ಬಿಡ್ತದೆ ಅಂತ. ನೋಡೋ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲಿ ಬತ್ತವನೆ ಅಂತ ಮೊದ್ಲು ಫೋನ್ ಮಾಡು. ಅವನ್ ಫೋನ್ಗೂ ಸಿಗ್ತಾ ಇಲ್ಲ. ನೋಡಿ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನನಗೂ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಸಾಲನೆಲ್ಲ ತೀರಿಸ್ಬಿಡ್ತೀವಿ. ದಯವಿಟ್ಟು ನನ್ನ ಮಾತು ಕೇಳಿ. ನಾವು ನಿಮ್ಗೆ ಸಾಕು ಸಮಯ ಕೊಟ್ಟಿ ಸಾಕಾಯ್ತು. ಏನ್ ಮಗ ನೋಡ್ತೀಯ? ಸಾಗುತ್ತೆ ಅದು ಒಂದು ಬಿಡುವ ಆಚೆ ಹಾಕ. ಅಣ್ಣ, ಆದ್ರೂ ನೀನು ಇವತ್ತೇನೋ ಮರ್ತಿದೀಯ ಕಣೋ. ಸರಿ, ಯಾರಿಗೆಲ್ಲ ಹಾಡು ಹೇಳೋದಕ್ಕೆ ಬರುತ್ತೆ? ಯಾರು ಹಾಡು ಹೇಳ್ತೀರಾ? ಮಿಂಚು, ಕ್ಷಮಿಸೋ. ರೌಡಿ ಬೇಬಿ, ನೀನು ಹಾಡು ಹೇಳ್ತೀಯಾ? ಹೌದು ಗುರುಗಳೇ, ರೌಡಿ ಬೇಬಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಸರಿ, ಹಾಗಿದ್ರೆ ಈಗ ರೌಡಿ ಬೇಬಿ ಒಂದು ಹಾಡು ಹೇಳ್ತಾಳೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಿನಿ ಅಲುಕ್ಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಟ್ರಾ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ಅರೆ ಮಕ್ಳ, ಇದೇನು ಹೀಗೆ ಕೂತ್ಬಿಟ್ಟಿದ್ದೀರಾ? ನಿಮ್ ಗೆಳತಿ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು, ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ಲು. ಎಲ್ರು ಹೀಗಿರ್ಬಾರ್ದು, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡಿ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಅಣ್ಣ, ಆದ್ರೂ ನೀನ್ ಇವತ್ತೇನೋ ಮರ್ತಿದೀಯ ಕಣೋ. ನಾನೇನು ಮುರ್ತಿದ್ದೀನಿ ನಿತ್ಯ? ನಿತ್ಯ, ಬೆಳಗ್ಗೆ ಅವ್ನು ಬಂದಾಗ ಮನೆ ಮುಂದೆ ಗಲಾಟೆ ನಡೀತಾ ಇತ್ತಲ್ಲ, ಅದಕ್ಕೆ ಅವ್ನು ಬೇಜಾರಾಗಿರ್ತಾನೆ. ಯಾಕಾಗೆಲ್ಲ ಮರ್ತಿದೀಯ ಅಂತ ನೆನಪಿಸ್ತೀಯ? ಸುಮ್ಮನಿರು. ಹೋಗಮ್ಮ, ಅವ್ನು ಮರ್ತಿಲ್ಲ ಅಂದಿದ್ರೆ ನಮ್ಮಿಬ್ರಿಗೂ ಒಂದೊಂದು ಸ್ಪೂನ್ ಪಾಯಸ ತಿನ್ಸಿರ್ತಿದ್ದ. ಕಣ್ಣು ಮರೆಯಬಹುದು ಕಂದನನ್ನು, ಕರುಳು ಮರೆಯಬಹುದೇ ತನ್ನ ಕೂಸನ್ನು. ಹೇ ನಿತ್ಯ, ನಾನ್ಯಾಕೆ ಮರೀಲಿ? ನಿಮ್ಮಿಬ್ರಿಗೆ ನೆನಪಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ನೋಡಿದ್ಯಾ? ಕಣ್ಣು ಮರೆಯಬಹುದು ಕಂದನನ್ನು, ಕರುಳು ಮರೆಯಬಹುದೇ ತನ್ನ ಕೂಸನ್ನು. ನಿಜ ಮಾಡಿದೆ ನೀನು ಗಾದೆಯನ್ನು, ಅಮ್ಮ, ನನಗೆ ಸಾಕಪ್ಪ, ನೀನು ತಿನ್ನು.
ನಿನಗ್ಯಾರು ಸರಿಸಾಟಿ ಇಲ್ಲ ಇನ್ನು ಅಮ್ಮ 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 ಅಮ್ಮ. ಇಂಥ ಚಿನ್ನದಂಥ ಫ್ಯಾಮಿಲಿನ ಬಿಟ್ಟು ಹೋಗ್ಬಿಟ್ಟಿಲ್ಲ ಅರ್ಜುನ್. ನನ್ನ ಕೈಯಲ್ಲಿ ದುಡ್ಡಿಲ್ಲ, ಕೆಲಸ ಇಲ್ಲ ಅಂದಮೇಲೂ ಇವ್ರು ತೋರಿಸ್ತಿರೋ ಪ್ರೀತಿಗೆ ಬೆಲೆ ಹೇಗೆ ಕಟ್ಟಲಿ ನಾನು? ತುಂಬಾ ಚೆನ್ನಾಗಿ ಮಾತಾಡ್ದೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ನೋಡು ಮಿಂಚು, ನೀನು ಪಟ ಪಟ ಅಂತ ಮಾತಾಡ್ತಾ ಇರ್ಬೇಕು. ಸುಮ್ಮನೆ ಇದ್ರೆ ನೀನ್ ಚೆನ್ನಾಗ್ ಕಾಣಲ್ಲ. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಟೀಚರ್? ಮುಂಚೆ ಆಗಿರ್ಲಿಲ್ಲ ಗೊತ್ತಾ ಟೀಚರ್? ನಮ್ಮ ಅಪ್ಪನೇ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ಶಾಲೆ ಬಿಡಕ್ಕೂ ಮುಂಚೆ ಇಲ್ಲಿ ಬಂದು ಕಾಯ್ತಿದ್ರು ಗೊತ್ತಾ? ಹಾಗೆ ಸುಮ್ಮನೆ ಮನೆಗೆ ಹೋಗ್ತಿರ್ಲಿಲ್ಲ. ಅಪ್ಪನ ಗಾಡಿಯಲ್ಲಿ ಕುತ್ಕೊಂಡು ನಂಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತಿನ್ಕೊಂಡು ಊರೆಲ್ಲ ಸಿಕ್ಕಾಕೊಂಡು ಮನೆಗೆ ಹೋಗ್ತಿದ್ದೆ. ಆದ್ರೆ ಈಗ ಅಪ್ಪ ಬರ್ತಾನೆ ಇಲ್ಲ. ತುಂಬಾ ದಿನದಿಂದ ಮನೆಯಲ್ಲೂ ಇಲ್ಲ. ಅವ್ರಿಗೆ ನನ್ನ ನೆನಪೇ ಆಗ್ತಿಲ್ಲ ಅನ್ಸುತ್ತೆ. ನನ್ನ ನೋಡಕ್ ಬಂದೇ ಇಲ್ಲ ಗೊತ್ತಾ? ಅಪ್ಪ, ನನ್ನ ಅಪ್ಪ, ನೀ ತುಂಬಾ ಅಪರೂಪ. ಅಪ್ಪ, ನನ್ನ ಅಪ್ಪ, ನೀ ನನ್ನ ಪರಮಪ್ಪ. ಅಪ್ಪ, ನನ್ನ ಅಪ್ಪ, ನನಗಿಷ್ಟ ನಿನ್ನ ಕೋಪ. ಅಪ್ಪ, ನನ್ನ ಅಪ್ಪ, ಕ್ಷಮಿಸುತ್ತ ಹರಸಪ್ಪ. ಚಂದ್ರನಲ್ಲಿ ಗೇಲಿ ಮಾಡಿ ನೀನೆ ಚಂದ್ರ. ಅಪ್ಪ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡೆ ಕಣ್ಣ ಮುಚ್ಚೆ ಆಟ ಆಡ್ತಾನೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಬರುವ ನನ್ನ ಅಪ್ಪಯ್ಯ. ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು, ಅಪ್ಪ ಬಂದ್ರು. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ. ಅಲ್ಲ, ನಾವು ಬಾಗಿಲು ತಟ್ಬಿಟ್ಟು ಬರ್ಬೇಕಲ್ವಾ? ಎಷ್ಟು ಭಯ ಆಯ್ತು. ಅದು ತರಗತಿ ಒಳಗೆ ನೇರವಾಗಿ ನುಗ್ದಂಗೆ ನುಗ್ಬಿಟ್ಟೆ. ಕ್ಷಮೆ ಇರಲಿ. ಪರವಾಗಿಲ್ಲ ಬಿಡಿ.
ಅಲ್ಲ ಇಷ್ಟು ದೂರದಿಂದ ಬಂದಿದ್ದೀರಾ, ಏನಾದರೂ ಬೇಕಿತ್ತಾ ಕಮಂಗಿ ಅವರೇ? ಆಹಾ, ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಆದರೂ ನನ್ನ ಹೆಸರು ಹೇಳಿದ್ರೆ ಜನ ನಗ್ತಾರಪ್ಪ. ಕಮಂಗಿ. ಕನತ್ಪುರ ಮಂಜುನಾಥನ ಮಗ ಗಿರೀಶ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನನ್ನ ಹೆಸರು ಕೇಳಿದ್ರೆ ಜನ ಪುಕ 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 ಅಂತ ನಗ್ತಾರೆ. ಆದರೆ ನೀವು ನನ್ನ ಹೆಸರು ಕರೀತಾ ಇದ್ರೆ ನೀರಲ್ಲಿರೋ ಮೀನುಗಳೆಲ್ಲ ಜಲ್ 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 ಅಂತ ಶಬ್ದ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ದಾಗ ಅನ್ನಿಸ್ತಾ ಇದೆ. ಕಮಂಗಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು. ಅದು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂದ್ಕೊಂಡ್ರಾ? ನಾನು ಸ್ವಲ್ಪ ಹಾಗೇನೆ. ಅದು ಬಿಡಿ, ನಾನು ನಿಮಗೆ ಸಹಾಯ ಬೇಕಾ ಅಂತ ಕೇಳಕ್ಕೆ ಬಂದರೆ ನೀವೇ ನನಗೆ ಏನು ಬೇಕು ಅಂತ ಕೇಳ್ತಾ ಇದ್ದೀರಲ್ಲ. ನಿಮ್ಮದು ತುಂಬ ತುಂಬ ಒಳ್ಳೆ ಮನಸ್ಸು. ಆಮೇಲೆ ನೀವೇ ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ದರೆ ನಿಮ್ಮ ಅಲ್ಲ ಮಂಜುನಾಥನ ಮೇಲಾಣೆಗೂ ಹೇಳ್ತಾ ಇರಲಿಲ್ಲ. ಅದು ಅದು ನನಗಿನ್ನೂ ಮದುವೆ ಆಗಿಲ್ಲ. ಯಾಕಂದರೆ ಮದುವೆ ಬಗ್ಗೆ ನನ್ನದೇ ಆದ ಕನಸುಗಳು ಆಸೆಗಳು ಬೆಟ್ಟದಷ್ಟಿವೆ. ನಾನು ಮದುವೆ ಆಗೋ ಹುಡುಗಿ ಅಪ್ಪಟ ಕನ್ನಡತಿನೇ ಆಗಿರಬೇಕು. ಕನ್ನಡನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಬೇಕು. ಅದು ಅಲ್ಲದೆ ಶಿಕ್ಷಕಿನೇ ಆಗಿರಬೇಕು. ನಿಮ್ಮ ಥರ ಅಂದರೆ ನಿಮ್ಮ ಥರ ಅಂತ ಹೇಳಿದೆ ಅಷ್ಟೇ, ಏನು ಅನ್ಕೋಬೇಡಿ. ಕಮ್ಮಂಗಿ ಹೆಸರು ತಕ್ಕನಂಗೆ ಇದ್ದಾನೆ. ಅಲ್ಲ ಇಲ್ಲೇ ಕಟ್ಟ ತಡ್ಕೊಳಕ್ಕಾಗ್ತಿಲ್ಲ. ನಾಳೆಯಿಂದ ದಿನ ಇವನ್ ಮುಖ ನೋಡ್ಬೇಕು. ಕಾವೇರಿ ಅವರೇ, ಏನಾದರೂ ಅಂದ್ರ? ಏನಿಲ್ವಲ್ಲ, ಸಹಜವಾಗಿ ನಿಮ್ಗೇನಾದ್ರು ಬೇಕಾ ಅಂತ ಕೇಳ್ತಿದ್ದೆ ಅಷ್ಟೆ. ನೋಡಿ 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 ನೋಡಿ, ಈ ಮುಗ್ಧತೆನೇ ನನಗಿಷ್ಟ ಆಗಿರೋದು. ಏನಂದ್ರೆ? ಅಂದರೆ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ಅಂತ ಹೇಳಿದೆ ಅಷ್ಟೇ. ನೋಡಿ, ನನಗೇನು ಬೇಡ. ನಿಮ್ಗೇನೇ ಸಹಾಯ ಬೇಕಿದ್ರೂ ನನ್ನ ಹತ್ರ ಕೇಳಿ. ನಿಮ್ಮ ಸೇವೆಗೆ ಈ ಬಂಟ ಸದಾ ಸಿದ್ಧ. ಏನು ಸಂಕೋಚ ಪಟ್ಕೋಬೇಡಿ. ಅದು ಅಲ್ಲದೆ ನೀವು ಊರಿಗೆ ಹೊಸಬ್ರಂದರೆ ನನಗೇನೋ ಒಂಥರ ಗೌರವ ಮತ್ತು ಪ್ರೀತಿ. ಗಮ್ಮಂತ ಇದೆ. ಅಗಸ್ತ್ಯ ಸರಿಗೂ ಶಾವ್ಗೆ ಪಾಯಸ ಅಂದ್ರೆ ಎಷ್ಟು ಇಷ್ಟ. ಅದು ಅಲ್ಲದೆ ಎಷ್ಟು ದಿನ ಆದ್ಮೇಲೆ ಸಿಹಿ ಮಾಡಿದ್ದೀನಿ. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ.
ನಾನು ಅಗಸ್ತ್ಯ, ನಿಮ್ಮ ಅಗಸ್ತ್ಯ. ಅಗಸ್ತ್ಯ, ನಿಮ್ಮ ಅಗಸ್ತ್ಯ ಎಷ್ಟು ದಿನದಿಂದ ಕಾಯ್ಕೊಂಡಿದ್ರೆ ಈಗ ಹೊಡಿಬೇಕು ಅಂತ ಅಂದ್ಬಿಟ್ಟು. ತುಂಬಾ ಏಟಾಯ್ತಾ? ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲ. ಏಟಾಯ್ತಾ? ತುಂಬಾ ಏಟಾಯ್ತಾ ಸರ್? ನಂಗೆ ಗೊತ್ತಾಗ್ಲಿಲ್ಲ. ನೀವು ಯಾಕೆ ಹಿಂಗ್ ಬರ್ತೀರಾ ನೀವು? ಏಟಾಯ್ತಾ ಅಂತ ಕೇಳ್ತೀರಲ್ರಿ ನೀವು? ಅದಿರ ತರ್ಬಿಟ್ಟು ಕ್ಷಮಿಸಿ, ನಂಗೂ ಗೊತ್ತಾಗ್ಲಿಲ್ಲ. ಅಲ್ಲ, ತುಂಬಾ ಏಟಾಯ್ತಾ? ನೀವು ಒಳ್ಳೆ ಕಳ್ಳನ್ ತರನೇ ಬಂದ್ರಿ. ಯಾರೀ ಕಳ್ಳ? ಅಗಸ್ತ್ಯ ಬ್ರಹ್ಮಾವರ್ ಕಳ್ಳನ್ ಥರ ಬರ್ತಾನ? ಮತ್ತಿನೇನು ದರೋಡೆಕೋರ ಅನ್ಲೇ? ಇದು ಬೇಡ, ಸುಮ್ಮನೆ ನೀವು. ಹೋಗ್ಲಿ ಬಿಡಿ ಸರ್, ಗೊತ್ತಾಗ್ಲಿಲ್ಲ. ತುಂಬಾ ಏಟಾಯ್ತಾ? ಏನಾಯ್ತು? ನೀವು ಮುಟ್ಟಿದ್ರಲ್ಲ, ನೋವೆಲ್ಲ ಮಾಯ ಆಗೋಯ್ತು. ದೂರ ಇದೆ. ಆದರೂ ಹೆಂಡತಿ, ನಮ್ಮಿಬ್ರಿಗೆ ಮದುವೆ ಆಗಿದ್ರು ಕದ್ದು ಮುಚ್ಚಿ ಕಳ್ಳ ಪ್ರೇಮಿಗಳ ಥರ ಮೀಟ್ ಮಾಡ್ತೀವಲ್ಲ, ಇದ್ರಲ್ಲಿ ಒಂಥರ ಮಜಾ ಇದೆ ಅಲ್ವಾ? ಮಜಾ ಅಂತೆ ಮಜಾ. ಯಾರು ಬಂದು ನೋಡಿದ್ರೆ ಅಂತ ನಂಗೆ ಎಷ್ಟು ಭಯ ಆಗ್ತದೆ. ನೋಡ್ಲಿ ಬಿಡಿ, ಒಳ್ಳೇದೇ ಅಲ್ವಾ? ನಾನು ಇಲ್ಲೇ ಬಂದು ಸೆಟ್ಲ್ ಆಗಿ ಬಿಡ್ಬೋದು. ಹೌದೌದು, ಈ ಸೌಭಾಗ್ಯಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು? ಹೌದಲ್ವಾ? ಹೋಗ್ಲಿ ಬಿಡಿ. ಆದರೂ ಜೊತೆಗಿದ್ದಾಗ ಬೆಲೆ ಏನು ಅಂತ ಗೊತ್ತಿರಲ್ಲ. ಹೀಗೆ ದೂರ ಇದ್ರೇನೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗೋದು ಅಲ್ವಾ? ಅದಕ್ಕೆ ಅಲ್ವಾ ಸರ್ ದೊಡ್ಡವರು ಆಷಾಢ ಮಾಸ ಅಂತ ಮಾಡಿರೋದು. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಇಬ್ರು 1 ತಿಂಗಳು ದೂರ ಇರಬೇಕು. ಆದರೆ ನಮ್ಮ ಜೀವನದಲ್ಲಿ ಬರೀ ಆಷಾಢನೇ. ಆಷಾಢ ಆದ್ಮೇಲೆ ಶ್ರಾವಣನು ಬರುತ್ತೆ ಸರ್. ಅದ್ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ನಾವು ಅವಾಗ ಶ್ರಾವಣ ತಂದ್ಕೊಳ್ಳೋದು. ಸರ್ ಈಗೇನು ನಾನು ಮನೆಗೆ ಬಂದಿದ್ದೀನಿ, ಏನಾದರೂ ಕೊಡ್ತಿರೋ ಅಥವಾ ಹೀಗೆ ಮಾತಾಡ್ಕೊಂಡು ನಿಂತಿರ್ತಿರೋ? ಸರ್ ನಿಮ್ಗೆ ಅಂತ ಬಿಸಿ ಬಿಸಿ ಪಾಯಸ ಬಿಡಿದೆ, ನೀರಿ ತಂದೆ. ನಾನು ಕೇಳಿದಲ್ಲ, ಮತ್ತೆ ಗೊತ್ತಾಗ್ಲಿಲ್ವಾ? ನಿಜವಾಗ್ಲು ಇದೇ ಮಾತಾ ಏನಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಲ? ಹೇಳ, ನೀನು ಕೇಳಿದೆ ಅಂತ ಕೇಳೇ ಬಿಡ್ಲಾ?